ಟಾರ್ಗೆಟಿಂಗ್ ಮೋಸ ಆಗುತ್ತೆ. ಈಗ ನಿಮ್ಮ ಮೇಲೆ ಒಂದು ಕೇಸ್ ಹಾಕಿಬಿಟ್ಟಿದ್ದಾರೆ ಶಂಕರ ಮುನವಳ್ಳಿ ಅಂತ ಹೇಳಿ ಧಾರವಾಡದವರು. ಇವರು ಭಾಳ ರಾಜದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ, ಶಿಕ್ಷಕ ಜನಪ್ರತಿನಿಧಿ ವಿರುದ್ಧ ಕೇಸ್ ಹಾಕ್ತಾ ಇದ್ದಾರೆ, ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ಯಾರಿಗೂ ನೆಮ್ಮದಿಯಾಗಿರಕ್ಕೆ ಬಿಡ್ತಾ ಇಲ್ಲ. ನೋಡ್ರಿ, ಅವರು ಬೆಳಗಾವರಂತ ನಾನು ಕೇಳಿದ್ದೇನೆ. ಬೆಳಗಾವಿ ಅವರು ಏನು ಹಾಕಿದ್ದಾರೆ ಅದಕ್ಕೆ ನಂದು ಹೃತ್ಪೂರ್ವಕ ಸ್ವಾಗತ ಇದೆ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ನಾವು ಬೆಳೆಯೋದು ಯಾವಾಗ, ನಾವು ನೇರವಾಗಿ ದಿಟ್ಟವಾಗಿ ಪ್ರಶ್ನೆ ಕೇಳಿದಾಗ, ನಮ್ಮ ಅನಿಸಿಕೆಗಳನ್ನ ನಾವು ತಂದಾಗ. ಆದರೆ ಮುನವಳ್ಳಿಯವರು ಅದನ್ನು ನಿರ್ಣಯ ಮಾಡೋದಿಲ್ಲ, SR ಹಿರೇಮಠ ಮಾಡೋದಿಲ್ಲ. ಅದನ್ನು ಯಾರು ಮಾಡ್ತಾರೆ? ನ್ಯಾಯಾಧೀಶರು ಮಾಡ್ತಾ ಇದ್ದಾರೆ. ಅದನ್ನ ಈಗ ಹಂಗೆ ಟಪಾಲ್ ಗಣೇಶ್ ಅವ್ರಿಗೆ ಗೊತ್ತು ನಿಮಗೆ, ಅವ್ರು ಏನು ಮಾಡಿದರು. ಆದರೆ ಯಾರು ಇನ್ಸ್ಟಿಗೇಟ್ರು ಏನಲ್ಲ, ಅವ್ರು ಏನು ಪ್ರಶ್ನೆ ಹಾಕಿದ್ದಾರೆ, ಅವ್ರು ಏನು ಕೇಳಿದ್ದಾರೆ ಅದಕ್ಕೆ ನಾವು ನೇರವಾಗಿ ಉತ್ತರ ಕೊಡ್ತೇವೆ. ಈಗ ಅನೇಕ ಜನ ಅಕ್ರಮ ಗಣಿಗಾರಿಕೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಒಬ್ಬೊಬ್ಬರಿಗೆ ಕ್ಲೀನ್ ಚಿಟ್ ಆಗ್ತಾಯಿದೆ, ಎಲ್ಲ ಹೊರಗೆ ಬರ್ತಾ ಇದ್ದಾರೆ. ಹಾಗಾದರೆ ಅಕ್ರಮ ಗಣಿಗಾರಿಕೆ ಕುರಿತಂತೆ ಲೋಕಾಯುಕ್ತ ವರದಿಗೆ ಏನು ಬೆಲೆ ಸಿಗುತ್ತೆ ಅಂತ ಯಾರೋ ಒಂದು 4 ಜನ ರಾಜಕಾರಣಿಗಳು ಹೋಗ್ಬಿಟ್ರೆ ಇವರೆಲ್ಲ ವಾಪಸ್ ಬರ್ತದಲ್ಲ ಹೊರಗಡೆ ಆರಾಮಾಗಿ. ನೋಡಿ ಸರ್, ಇವತ್ತು ಅತಿ ಮಹತ್ವದ ಚಿತ್ರವನ್ನು ನಾ ಏನಿಲ್ಲಿಟ್ಟೆ ಅಂದರೆ, ನಮ್ಮ ಸರ್ಕಾರದವರು ಉತ್ಕೃಷ್ಟ ಆರ್ಡರನ್ನು ಹೊರಡಿಸಿದ್ದಾರೆ. ಆ ಆರ್ಡರ್ದಲ್ಲಿ ಮೊದಲನೆಯ ಲೋಕಾಯುಕ್ತ ರಿಪೋರ್ಟು, ಎರಡನೆಯ ಲೋಕಾಯುಕ್ತ ರಿಪೋರ್ಟು ಎರಡನ್ನೂ ಉಲ್ಲೇಖಿಸಿದ್ದಾರೆ. ಇಲ್ಲಿ ನೋಡಿ, ಯಾವುದು ಐಟಮ್ ನಂಬರ್ 3 and 4 ಕೊನೆಗೆ ಆಪರೇಟಿವ್ ಪಾರ್ಟ್ ಬರ್ತದೆ. ಅಂದರೆ ಅವರ ನುಡಿ ಬಂದಾಗ, ಅವ್ರದ್ದು ನಡತೆ ಬಂದಾಗ, ಕೃತಿ ಬಂದಾಗ ಏನಾಗ್ತದೆ, ಕೇವಲ 2ನೇ ರಿಪೋರ್ಟು. ಇದು ಬಹಳ ಗಂಭೀರವಾದ ವಿಷಯ. ಯಾಕಂದರೆ ಮೊದಲನೇ ರಿಪೋರ್ಟ್ದೊಳಗೆ ಮೈಸೂರು ಮಿನರಲ್ಸ್ ಲಿಮಿಟೆಡ್ದೊಳಗೆ ಅತಿ ಹೆಚ್ಚು ಕಾಂಗ್ರೆಸ್ ವ್ಯಕ್ತಿಗಳಿದ್ದಾರೆ, ಹಿರಿಯ ಅಧಿಕಾರಿಗಳಿದ್ದಾರೆ, ಕಾರ್ಪೊರೇಟ್ಸ್ ಇದ್ದಾರೆ. ಇವರೆಲ್ಲರೂ ಬೇಕು. ಅದಕ್ಕೆ ಇವರು CBIಗೆ ಕೊಡ್ತಾ ಇಲ್ಲ. ಇವತ್ತಿನ ನಮ್ಮ ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿ, ಇವರೇನು ಯಾರ್ಯಾರು ಜವಾಬ್ದಾರಿ ಇದ್ದಾರೆ ನೇರವಾಗಿ ಆ ಮಾಹಿತಿಗಳು ಕೂಡ ಬರ್ತದಿಲ್ಲ, ನನಗೆ ಗೊತ್ತಿಲ್ಲ. ಎರಡನೇದ್ದು ರೇಜಿಂಗ್ ಕಾಂಟ್ರಾಕ್ಟ್ 37 ಇದೆ. ಅದರಲ್ಲಿ ಸಾಕಷ್ಟು ಕಾಂಗ್ರೆಸ್ SIT ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರ ಆದರೆ ಆ SIT ಏನದಲ್ಲ ಸರ್, ಇದ್ರ ಬಗ್ಗೆ ಏನೂ ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಆ SIT ಇರೋದು ಕೇವಲ 2ನೇ ರಿಪೋರ್ಟು 27/7/2011 ಅದು ಕೂಡ ಕೆಲವು ವಿಷಯಗಳ ಬಗ್ಗೆ ಮಾತ್ರ. ಸೊ ಇದು ಏನಿದೆ ಅಲ್ಲ, ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು, ಅದನ್ನು ನಾವು ಮುಂದುವರಿಬೇಕು. ಅಂದರೆ ಇದು ಜನರ ಮುಂದೆ ಈ ಸತ್ಯ ಬಹಿರಂಗ ಆಗೋದಿಲ್ಲ, ಮುಚ್ಚಾಕ್ತಾರೆ. ಇದು ನನ್ನ ಅಭಿಪ್ರಾಯದೊಳಗೆ ನೋಡ್ರಿ, ಯಾರಿಗೆ ಯಾವ ಹಿತಾಸಕ್ತಿಗಳಿರುತ್ತೆ ಅವ್ರು ಅದನ್ನು ಮಾಡೇ ಮಾಡ್ತಾರೆ. ಅಲ್ಲ, ಮತ್ತೆ ಭಾಳ ದೊಡ್ಡದಾಗಿ ಹೇಳ್ತಾರೆ ಸಿದ್ದರಾಮಯ್ಯ, ನಾನು ಭಾಳ ಕ್ಲೀನ್ ಕೊಡ್ತೀನಿ, ನಾನು ಭಾಳ ದಕ್ಷ ಆಡಳಿತ, ನಾನು ಯಾವುದೇ ಭ್ರಷ್ಟಾಚಾರ ಸಹಿಸಿಕೊಳ್ಳಲ್ಲ ಅಂತಂದರೆ ಇವರು ಭ್ರಷ್ಟರ ಜೊತೆ ಸೇರ್ಕೊಂಡಿದ್ದಾರೆ ಅಂತ ಅನುಮಾನ ಬರುತ್ತೆ. ಈ ಆಫೀಸರ್ಸದ್ದೇನೊಂದು ಲಾಬಿ ಇದೆ, ಈ ಭ್ರಷ್ಟ ರಾಜಕಾರಣಿಗಳು ತಮ್ಮ ಪಕ್ಷದಲ್ಲಿ ಮತ್ತು ಹೊರಗೂ ಇದೆ, ಐ ಆಮ್ ಶ್ಯೂರ್ ಇವು ಏನಿದೆ ಇದಕ್ಕೆ ಮಣಿದು ಇವು ಎಲ್ಲವನ್ನು ಸಮಗ್ರವಾಗಿ ಏನು ಮಾಡ್ತಾಯಿದ್ರು, ಯಾವ ಸ್ಪಿರಿಟ್ದೊಳಗೆ, ಯಾವ ಶಬ್ದಗಳಲ್ಲಿ ಇವರು ಬೆಂಗಳೂರಿಂದ ಬಳ್ಳಾರಿಯ ಪಾದಯಾತ್ರೆಯಲ್ಲಿ ಕೊಟ್ಟಿದ್ದರು, ಅದು ಇವತ್ತು ಕಂಡು ಬರ್ತಾ ಇಲ್ಲ ನಡತೆಯೊಳಗೆ. ಅದನ್ನು ನೀವು ನೋಡಬೇಕಾಗಿದೆ, ಅವ್ರಿಗೆ ಹೇಳಬೇಕಾಗಿದೆ. ನನಗಿನ್ನೂ ವಿಶ್ವಾಸ ಇದೆ. ಬಿಟ್ಕೊಡಲ್ಲ ಅಂತ ಕಾಂಗ್ರೆಸ್ ಪಕ್ಷ ಇಂಥದ್ದು ಬಿಡಲ್ಲ, ಅವಶ್ಯವಾಗಿ ಪ್ರಯತ್ನ ಮಾಡ್ತಾರೆ. ನನ್ನ ಅಭಿಪ್ರಾಯದೊಳಗೆ ಅವರು ಎಷ್ಟೇ ಪವರ್ಫುಲ್ ಆಗಿದ್ದರೂ ಕೂಡ ಇಂಥ ಒಂದು ಮಹತ್ವದ ಪ್ರಜಾಪ್ರಭುತ್ವದ ರಾಷ್ಟ್ರವನ್ನು ಸಮಗ್ರವಾಗಿ ನಿಯಂತ್ರಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಎಲ್ಲಿವರೆಗೆ ನಿಮ್ಮಂಥವರು ಯಾವ ಸಂವಿಧಾನ ಸ್ವತಂತ್ರ ಹೋರಾಟದಿಂದ ಬಂದಿದೆ ಅದರ ಸ್ಪಿರಿಟನ್ನು ಕಾಪಾಡ್ಕೊಂಡು ಹೋಗ್ತೀವಿ. ಲೋಕಾಯುಕ್ತ ವಿಚಾರದಲ್ಲಿ ಎಲ್ಲ ಪಕ್ಷಗಳು ಕೂಡ ಎಲ್ಲರೂ ಕೂಡ ತಮ್ಮದೇ ಆದಂಥ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾರೆ ಅಂತ. ಡೆಫಿನೆಟ್ಲಿ. ಯಾಕಂದರೆ ಈಗ ಮುಖ್ಯ ಕಾರ್ಯ, ನೀವು ಅಪೋಸಿಷನ್ ಇದ್ದಾಗ ಮಾತಾಡೋದೊಂದು, ಆಡಳಿತಕ್ಕೆ ಬಂದಾಗ ಮಾತಾಡೋದೊಂದು. ಡೆಫಿನೆಟ್ಲಿ ರೀ, ಇದು ಡಬಲ್ ಸ್ಪೀಕ್ ಅಂತಾರಲ್ಲ, ಡಬಲ್ ಸ್ಟ್ಯಾಂಡರ್ಡ್ ಅಂತಾರಲ್ಲ. ಇದು ಈಗ ನೋಡಿ, ಇದು ಇದೆ ಎಕ್ಸ್ಪೋರ್ಟು, ಅದರೊಳಗೆ ಹೆಚ್ಚು BJP ಲೀಡರ್ಸ್ ಇನ್ವಾಲ್ವ್ ಆಗಿದ್ದಾರೆ. ಅದನ್ನು ಟಕ್ ಅಂತ ಹೇಳಿ CBI ಕೊಡ್ತಾರೆ. ಅದೇ MMLದೊಳಗೆ ಆದರೆ ಅದೇ ಈ ಅಧಿಕಾರಿಗಳು, ಈ DKS, ಆಮೇಲೆ ಧರಮ್ ಸಿಂಗು, ಏನ್ರಿ ಅವ್ರ ಕಾರ್ಯದರ್ಶಿ ಲತಾ ಕೃಷ್ಣರಾವ್ ಸ್ಪಷ್ಟವಾಗಿ 1 ಸಲ ಅಲ್ಲ 2 ಸಲ ಹಿಡಿದ್ರು ಕೂಡ ಇಲ್ಲೀಗಲ್ ಮಾಡಿದ್ದರಿಂದ ಏನು ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರು 23 ಕೋಟಿ ರೂಪಾಯಿ ಅವರು ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಮಾಡೋದನ್ನು ಸ್ಪಷ್ಟವಾಗಿ ಕಾಣಿಸ್ತಾರೆ. ಅಂಥ ಮನುಷ್ಯ ಎಲ್ಲಿ ಹೋಗಬಾರ್ದ, ಅದಕ್ಕೆ ಆ ಕಾರ್ಯಾಚರಣೆ ಆಗಬಾರ್ದ. ಅದು ಯಾರೋ ಒಬ್ಬರು ಕಾಂಗ್ರೆಸ್ ಗವರ್ನರ್ ಏನೋ ಬಂದು ಅವ್ರೇನೋ ಒಂದು ಸ್ಪೀಕಿಂಗ್ ಆರ್ಡರ್ ಅಲ್ಲ, ಏನಲ್ಲ, ಅದು ಬದ್ಧತೆ ಇಲ್ಲ. ಅಲ್ಲ, ಧೈರ್ಯ ಬೇಕಲ್ಲ, ಬದ್ಧತೆಗಿಂತ ಧೈರ್ಯನೂ ಬೇಕು. ಕರೆಕ್ಟ್, ಧೈರ್ಯನೂ ಬೇಕು, ಬದ್ಧತೆನೇ ಬೇಕು. ನನ್ನ ಅಭಿಪ್ರಾಯದೊಳಗೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಸಿದ್ದರಾಮಯ್ಯವರು ಅಂಥ ಧೈರ್ಯವನ್ನು ಪ್ರದರ್ಶಿಸುವಂಥ ಅತಿ ಮಹತ್ವದ ಪರೀಕ್ಷೆ ಕಾಲ ಅದು ಬಂದೇ ಬರ್ತದೆ. ಯಾಕಂದರೆ ಈಗಾಗಲೇ ಶುರುವಾಗಿದೆ. ಹಿರೇಮಠ್ರೆ, ಇವತ್ತು ಭ್ರಷ್ಟಾಚಾರ ಅನ್ನುವಂಥದ್ದು ಕೆಲವರು ವರವಾಗಿದೆ, ಕೆಲವರು ಶಾಪ ಆಗಿದೆ. ವರ ಹೆಂಗಾಗ್ತದೆ ಸರ್? ಅದು ಅಲ್ಲ, ಆರಾಮಾಗಿ ದುಡ್ಡು ಮಾಡ್ಕೊಂಡು ನೆಮ್ಮದಿಯಾಗಿರ್ಬೇಕು ಸರ್. ದುಡ್ಡಿನಿಂದ ಏನಾಗ್ತದೆ, ನೀವು ಒಂದು ಸ್ವಲ್ಪ ಶ್ರಮ ಪಟ್ಟರೆ ನಿಮ್ಮ ಹಸಿವೆ ಚೆನ್ನಾಗಿರ್ತದೆ, ಊಟ ಚೆನ್ನಾಗಿರ್ತದೆ, ನೀರು ಚೆನ್ನಾಗಾಗ್ತದೆ, ನಿಮ್ಮ ಕಾನ್ಷಿಯನ್ಸ್ ಅನ್ನೋದೇನಿದೆ ಒಂದು ಸಂತೃಪ್ತಿ ಇರ್ತದೆ. ದುರಾಶೆ ಮತ್ತು ಶಾಮೀಲು ಇವತ್ತೇನು ಗಾಳಿ ಬೀಸ್ತಾ ಇದೆ, ಇದು ಅವರಿಗೆ, ಮುಂದಿನ ಪೀಳಿಗೆಗಳಿಗೆ, ಮಕ್ಕಳಿಗೆ ನಾಚಿಕೆ ಬರುವಂಗಿದೆ.
ಸೊ ನಾಚಿಕೆ ಇಲ್ಲದೆ ಸುಮಾರು ಜನ ಹಂಗೆ ಹೋಗ್ತಾ ಇದಾರೆ ಆರಾಮಾಗಿ. ನಾವು ನೀವು ನಾಚಿಕೆ ತರ್ತಾ ಇದ್ದೇವೆ ಉಪ್ಪು ತಿಂದವ ನೀರು ಕುಡಿಬೇಕು ಮಾಡಿದ್ದುಣ್ಣು ಮಾರಾಯ ಮಾರಾಯ. ಎಸ್ ಹಿರೇಮಠ, ಇಷ್ಟೊತ್ತು ಅನೇಕ ವಿಷಯ ಮುಕ್ತವಾಗಿ ಚರ್ಚೆ ಮಾಡೋಕ್ಕೆ ತಮಗೆ ಧನ್ಯವಾದ. ತಮಗೂ ಇದು ಇವತ್ತಿನ ಟಾರ್ಗೆಟ್ ನೇರ ದಿಟ್ಟ ನಿರಂತರ ಸುದ್ದಿ ನೋಡ್ತಾರೆ ಸುವರ್ಣ ನ್ಯೂಸ್.